ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸರಾ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ, ಮಿಸ್ ಮಾಡ್ಲಂಗೆ ಫುಲ್ ಹೆಂಗೆ ನೋಡಿ. ಬಿಕಾಸ್ ಒಂದು ಬ್ರೈಡಲ್ ಬ್ಲೌಸ್ ಹೆಂಗೆ ಟ್ರೇಸಿಂಗ್ ಮಾಡಬೇಕಂತ ನಾನು ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ಇದು ನೋಡಿದರೆ ಒಂದು ಹೆವಿ ಕಂಪ್ಲೀಟ್ ಬ್ರೈಡಲ್ ಬ್ಲೌಸ್, ಚಿಕ್ಕ ಡಿಸೈನ್ಸ್ ಇದೆ, ಫ್ಲವರ್ಸು, ಆ ಲೀಫು, ಫ್ಲೋರಲ್ ಡಿಸೈನ್ಸು ಆ ಥರ ನಿಮಗೆ ಬರುತ್ತೆ. ಸೊ ಇದು ನಾನು ತೋರಿಸ್ಕೊಡೋದು ನಿಮಗೆ ಅಡ್ವಾನ್ಸ್ಡ್ ವೆರೈಟಿ ಆಫ್ ಬ್ರೈಡಲ್ ಡಿಸೈನ್ಸ್. ಸೊ ಬ್ರೈಡಲ್ ಡಿಸೈನ್ಸಲ್ಲಿ 2-3 ಐಡಿಯಾಸ್ ಇದೆ. ಸೊ ಹೆಂಗೆ ಅದು ಟ್ರೇಸ್ ಮಾಡಬೇಕಂತ. ಸೊ ಇದು ಒಂದು ಅಡ್ವಾನ್ಸ್ಡ್ ವೆರೈಟಿ ಆಫ್ ಟ್ರೇಸಿಂಗು. ಸೊ ಈ ಥರ ನೀವು ಆರಿ ವರ್ಕು ಲರ್ನ್ ಮಾಡಿ ಆಲ್ರೆಡಿ ಗೊತ್ತಿದ್ರೇನೋ ಓಕೆ, ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್, ಇಲ್ಲ ಲರ್ನ್ ಮಾಡಬೇಕಂತ ಆಸೆ ಇದೆ ಬಟ್ ನನಗೆ ಡ್ರಾಯಿಂಗ್ ಗೊತ್ತಾಗಿಲ್ಲ, ಅದಕ್ಕೆ ನಾನು ಲರ್ನ್ ಮಾಡ್ತಾ ಇಲ್ಲ. ಬಿಕಾಸ್ ಈ ಥರ ಡ್ರಾಯಿಂಗ್ ಮಾಡಿ ನನಗೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ನೋಡಿದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಎಷ್ಟು ಹೆವಿ ಡಿಸೈನು, ಈ ಥರ ಫ್ಲವರ್ ಡಿಸೈನ್ಸು ಇಲ್ಲ ಪಲ್ಲಾಕ್ ಡಿಸೈನ್ಸು ಎಷ್ಟೇ ಇದ್ರೇನು ಈಸಿ ಟೆಕ್ನಿಕಲಿ, ಏನು ಪ್ರಿಂಟೌಟ್ ತೊಗೊಂಡು ಟೈಮ್ ವೇಸ್ಟ್ ಮಾಡೋದು, ಅಮೌಂಟ್ ವೇಸ್ಟ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಜಸ್ಟ್ ನಾವು ಫೋನಲ್ಲಿ ಇದ್ದೇ ನಾವು ಪ್ರೊಫೆಷ್ನಲ್ ಟೆಕ್ನಿಕ್ಸ್ ಯೂಸ್ ಮಾಡಿ, ಸೊ ಅದನ್ನು ಈಸಿ ಹೆಂಗೆ, ಸೊ ನೀವು ಮನೇಲಿ ಇದ್ಕೊಂಡೆ ಏನೂ ಅಮೌಂಟ್ ವೇಸ್ಟ್ ಮಾಡ್ಲಿಂಗೆ ಹೆಂಗೆ ನಾರ್ಮಲ್ ಸಿಂಪಲ್ ಡಿಸೈನ್ಸ್ ಆಗಲಿ, ಒಂದು ಹೆವಿ ಬ್ರೈಡಲ್ ಡಿಸೈನ್ ಆಗಲಿ ಹೆಂಗೆ ಟ್ರೇಸಿಂಗ್ ಮಾಡಬೇಕು, ಮತ್ತು ಅದನ್ನು ಹೆಂಗೆ ಬ್ಲೌಸಲ್ಲಿ ದಟ್ ಇಸ್ ಫ್ಯಾಬ್ರಿಕಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಹೆಂಗೆ ವರ್ಕ್ ಮಾಡಬೇಕಂತ ಕಂಪ್ಲೀಟ್ ಹೆಂಗೆ A to Z ಆರಿ ಎಂಬ್ರಾಯ್ಡ್ರಿ ಕೋರ್ಸ್ ನಾವು ಹೇಳ್ಕೊಡ್ತೀವಿ. ಸೊ ಇದು ಬನ್ನರ್ಘಟ್ಟ ರೋಡ್ ಬಿಹೈಂಡ್ ಅರಿಕೆರೆಯಲ್ಲಿದೆ. ಫುಲ್ ಲೊಕೇಶನ್ ಬೇಕು ಅಂದರೆ ನೀವು ಗೂಗಲ್ಲಿ ಸರ್ಚ್ ಮಾಡ್ಬೋದು ಪ್ರಿಸರಾ ಅಂತ. ಇಲ್ಲಾಂದರೆ ಮೇಲೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಸ್ ಬರುತ್ತೆ. ಇಲ್ಲಾಂದರೆ ಕಾಲ್ ಮಾಡಿನೂ ನೀವು ಕೇಳ್ಬೋದು. ಸೊ ನೀವು ಆಫ್ಲೈನ್ ಕ್ಲಾಸಸ್ನೂ ಬರ್ಬೋದು, ಇಲ್ಲಾಂದರೆ ಬರೋಕ್ಕಾಗಲ್ಲ ಅಂದರೆ ಲೈವ್ ಝೂಮ್ ಕ್ಲಾಸಸ್ನು ಅವೈಲಬಲ್ ಇದೆ. ಸೊ ಆಫ್ಲೈನ್ ಹೆಂಗೆ ಲರ್ನ್ ಮಾಡ್ತಾರೆ ಅದೇ ಥರ ನಿಮ್ಗೆ ಆನ್ಲೈನ್ಲೂ ಇರುತ್ತೆ. ಕಂಪ್ಲೀಟ್ ಹೆಂಗೆ ಎಲ್ಲ ಸಿಲೆಬಸ್ಸು, ಟೀಚಿಂಗ್ ಮೆಥಡು ಎಲ್ಲ ಕೂಡ ಸೇಮ್ ಇರುತ್ತೆ. ಆ್ಯಂಡ್ ಒಂದು ಬ್ಯಾಚ್ಗೆ ನಾವು ಮ್ಯಾಕ್ಸಿಮಮ್ 3 to 4 ಸ್ಟೂಡೆಂಟ್ಸೇ ಅಲೋ ಮಾಡೋದು. ಸೊ ನಿಮ್ಗೆ ಇಂಡಿವಿಜುವಲ್ ಅಟೆನ್ಷನ್ ಇರುತ್ತೆ. ಆ್ಯಂಡ್ ನಿಮ್ಗೆ ಹೆಂಗೆ ಬ್ಲೌಸ್ ಮಾರ್ಕ್ ಮಾಡಬೇಕು, ಹೆಂಗೆ ಟ್ರೇಸಿಂಗ್ ಮಾಡಬೇಕು, ಎಂಬ್ರಾಯ್ಡ್ರಿ ಮಾಡಬೇಕು, ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಕಂಪ್ಲೀಟ್ ಹೆಂಗೆ ಕವರ್ ಆಗುತ್ತೆ. ಸೊ ಇದು ಮಾತ್ರ ಇಲ್ಲ, ನಿಮಗೆ ಹೆಂಗೆ ನಿಮ್ಮ ಓನ್ ಬೊಟ್ಟಿಕ್ನ ಸ್ಟಾರ್ಟ್ ಮಾಡಬೇಕು, ಆನ್ಲೈನ್ ಬೊಟ್ಟಿಕ್ ಅಕೌಂಟ್ಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಕ್ಯಾಟ್ಲಾಗ್ ಹೆಂಗೆ ಪ್ರಿಪೇರ್ ಮಾಡಬೇಕು, ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು. ಸೊ ಕೋರ್ಸ್ ಲರ್ನ್ ಮಾಡುವಾಗಲೇ ಅದು ಕೂಡ ಸೈಡ್ ಬೈ ಸೈಡ್ ಪ್ಯಾರಲಲ್ ಹೆಂಗೆ ಆಗುತ್ತೆ. ಸೊ ನೀವು ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಮುಂದೆನೇ ನಿಮಗೆ ನಿಮ್ಮ ಆನ್ಲೈನ್ ಬೊಟ್ಟಿಕೆಲ್ಲ ರೆಡಿ ಇರುತ್ತೆ. ಸೊ ನೀವು ಕಸ್ಟಮರ್ ಆರ್ಡರ್ಸ್ನು ನಿಮಗೆ ಬರೋಕ್ಕೆ, ಎನ್ಕ್ವೈರೀಸು, ಕಸ್ಟಮರ್ ಆರ್ಡರ್ಸು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ಲೌಸಸ್ ನೀವು ಕಂಪ್ಲೀಟಿಂಗ್ ಡಿಸೈನ್ ಮಾಡ್ಬೋದು ಮತ್ತು ಆರ್ಡರ್ಸ್ ಮಾಡ್ಬೋದು. ಸೊ ಈ ಥರ ನಿಮಗೆ ಜಾಸ್ತಿ ಆಪರ್ಚುನಿಟೀಸ್ ಇದೆ. ಮನೇಲಿ ಇದ್ಕೊಂಡೆ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು, ಇಲ್ಲೇನಾದರೂ ವರ್ಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ನಿಮಗೆ ಬೆಸ್ಟ್ ಆಪರ್ಚುನಿಟಿ. ಸೊ ಮಿಸ್ ಮಾಡ್ಲಂಗೆ ಜಾಯಿನ್ ಮಾಡಿ. ಇದರಲ್ಲಿ ಅಷ್ಟೊಂದು ಡೀಟೇಲ್ಸು, ಅಷ್ಟು ಇಂಟೆನ್ಸ್ ಹೆಂಗೆ ಎಲ್ಲಿನೂ ನಿಮಗೆ ಹೇಳ್ಕೊಡಲ್ಲ. ಸೊ ಇದು ನೋಡಿ, ನಾನೊಂದು ಬ್ರೈಡಲ್ ಡಿಸೈನು, ಸೊ ಈ ಥರ ಕಂಪ್ಲೀಟ್ ಟ್ರೇಸಿಂಗ್ ಟೆಕ್ನಿಕ್ ಅಂತ ನಾನು ಹೇಳ್ಕೊಡ್ತೀನಿ. ಸೊ ನಿಮಗೆ ಪರ್ಫೆಕ್ಟ್ ಹೆಂಗೆ ಫಿನಿಶಿಂಗ್ ಬರುತ್ತೆ. ಓಕೆ, ಸೊ ಇದರಲ್ಲಿ ನೋಡಿ ಫಸ್ಟು ನಾನು ಡ್ರಾಯಿಂಗ್ ನಾನು ಫೋನ್ಲಿದ್ದೇ ಮಾಡಿದ್ದೀನಿ. ಸೊ ಏನು ನಾನು ಪ್ರಿಂಟೌಟ್ ತೊಗೊಂಡಿಲ್ಲ ಮತ್ತು ಕಾರ್ಬನ್ ಪೇಪರ್ ಯೂಸ್ ಮಾಡಲ್ಲ. ಸೊ ಏನೂ ನಾನು ಪರ್ಚೇಸೇ ಮಾಡಲ್ಲ, ಜಸ್ಟ್ ಈ ಟ್ರೇಸಿಂಗ್ ಪೇಪರ್, ಇದು ಒರಿಜಿನಲ್ ಪ್ರೊಫೆಷ್ನಲ್ ಟ್ರೇಸಿಂಗ್ ಪೇಪರು. ಈ ಪೇಪರ್ ಮಾತ್ರ ಪರ್ಚೇಸ್ ಮಾಡಬೇಕಂದ್ರೆ ಕೂಡ ನಮ್ಮ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. prisara.com ಅಂತ ವೆಬ್ಸೈಟ್ ಇದೆ, ಕೆಳಗೆ ಡಿಸ್ಕ್ರಿಪ್ಷನ್ಲಿ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಮಾಡ್ತಾ ಇರೋದು ಹೋಲ್ಸ್ ಮಾಡ್ತಾ ಇದ್ದೀನಿ. ಸೊ ಹೋಲ್ಸ್ ಮಾಡಿಬಿಟ್ಟು ನಾನು ಫ್ಯಾಬ್ರಿಕಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಮಾತ್ರ ನಿಮಗೆ ಈ ಥರ ಡ್ರಾ ಮಾಡೋದು, ಹೋಲ್ಸ್ ಹಾಕೋದಲ್ಲ. ನೆಕ್ಸ್ಟ್ ಟೈಮಿಂದ ಈ ಪೇಪರ್ನ ಎಷ್ಟು ಟೈಮ್ ಬೇಕಂದ್ರೂ ರೀಯೂಸ್ ಮಾಡ್ಬೋದು. ಬಿಕಾಸ್ ಇದು ನಾನ್ ಟೆರಬಲ್ ಪೇಪರ್. ನೀವು ಕಾರ್ಬನ್ ಟ್ರೇಸಿಂಗ್ ಮಾಡ್ತಾ ಇದ್ರೆ ಅದು ಫಸ್ಟ್ ಟೈಮ್ ನಿಮಗೆ ಚೆನ್ನಾಗಿರುತ್ತೆ, ಮೇ ಬಿ ಸೆಕೆಂಡ್ ಟೈಮ್ ಚೆನ್ನಾಗಿರುತ್ತೆ, ಥರ್ಡ್ ಟೈಮ್ ನಿಮಗೆ ಪೇಪರ್ ಎಲ್ಲ ಟೈರ್ ಆಗಿಬಿಡುತ್ತೆ. ಸೊ ಅಗೇನ್ ನೀವು ಕಾರ್ಬನ್ ಪೇಪರ್ ತೊಗೋಬೇಕು, ಅಗೇನ್ ಫುಲ್ ಹೆಂಗೆ ನೀವು ಡ್ರಾ ಮಾಡಬೇಕು. ಬಟ್ ಇದು ಆ ಥರ ಇಲ್ಲ, ಪ್ರೊಫೆಷ್ನಲ್ ಟೆಕ್ನಿಕ್ಕು. ಆ್ಯಂಡ್ ನೀವು ಒನ್ಸ್ ಇದು ರೆಡಿ ಮಾಡಿಬಿಟ್ರೆ ಎಷ್ಟು ಟೈಮ್ ಬೇಕಂದ್ರೂ ನೀವು ರೀಯೂಸ್ ಮಾಡ್ಬೋದು. ಸೊ ಅದೆಲ್ಲ ಟೆಕ್ನಿಕ್ಸ್ ಎಲ್ಲ ನಿಮಗೆ ಪ್ರೊಫೆಷ್ನಲ್ ಹೆಂಗೆ ಈ ಕೋರ್ಸಲ್ಲಿ ನಿಮಗೆ ಕವರ್ ಆಗುತ್ತೆ. ನಂಗೆ ಆಲ್ರೆಡಿ ಆರಿ ಎಂಬ್ರಾಯ್ಡ್ರಿ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಗೊತ್ತಿದೆ. ಬಟ್ ನಿಮಗೆ ಈ ಟ್ರೇಸಿಂಗ್ ಟೆಕ್ನಿಕ್ ಮಾತ್ರ ಗೊತ್ತಿಲ್ಲ ಅಂದರೆ ಕೂಡ ನೀವು ಟ್ರೇಸಿಂಗ್ ಮಾತ್ರ ಕೂಡ ಪರ್ಚೇಸ್ ಮಾಡ್ಬೋದು. ಜಸ್ಟ್ 499 ಆ ಕೋರ್ಸ್ ಇದೆ. ಬೇಸಿಕ್ ಟ್ರೇಸಿಂಗ್ಲಿಂದ ಅಡ್ವಾನ್ಸ್ಡ್ ಬ್ರೈಡಲ್ ಡಿಸೈನ್ಸು, ಪಲ್ಲಾಕ್ ಡಿಸೈನ್ಸ್ ಟ್ರೇಸಿಂಗ್ವರೆಗೆ ಅದರಲ್ಲಿ ಕವರ್ ಆಗುತ್ತೆ. ಸೊ ಟ್ರೇಸಿಂಗ್ ಮಾತ್ರ ಪರ್ಚೇಸ್ ಮಾಡಬೇಕಂದ್ರೆ ಕೂಡ 499 ರೆಕಾರ್ಡೆಡ್ ವಿಡಿಯೋ ಸೆಕ್ಷನ್ ಇದೆ. ಸೊ ಅದು ನೀವು ಪರ್ಚೇಸ್ ಮಾಡ್ಬೋದು. ಅದು ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಕೊಟ್ಟಿದ್ದೀನಿ. ಜಸ್ಟ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಿಂಗ್ ಪೇಮೆಂಟ್ ಮಾಡಿದ್ರೆ ಎಲ್ಲ ವೀಡಿಯೋಸ್ ನಿಮಗೆ ಓಪನ್ ಆಗುತ್ತೆ, ನೀವು ಅದು ಲರ್ನ್ ಮಾಡ್ಬೋದು. ಆ್ಯಂಡ್ ಲ್ಯಾಂಗ್ವೇಜಸ್ ಕೂಡ ತಮಿಳ್, ಇಂಗ್ಲೀಷ್ ಆ್ಯಂಡ್ ಕನ್ನಡ 3 ಲ್ಯಾಂಗ್ವೇಜ್ ಅವೈಲಬಲ್ ಇದೆ. ಇನ್ ಕೇಸ್ ಹಿಂದಿ ಬೇಕು ಅಂದರೆ ಕೂಡ ಹಿಂದಿ ವರ್ಷನ್ ನಾವು ರೆಡಿ ಆಗ್ತಾ ಇದೆ. ಸೊ ಹಿಂದಿ ನೀವು ವೆಯ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನೋಡಿ, ನಾನು ಇದು ಒಂದು ಅಡ್ವಾನ್ಸ್ಡ್ ಒಂದು ಟೆಕ್ನಿಕ್ಕು. ಸೊ ಆ ಟೆಕ್ನಿಕ್ ಯೂಸ್ ಮಾಡಿನೇ ಈ ಬ್ರೈಡಲ್ ಡಿಸೈನ್ಗೆ ನಾನು ಟ್ರೇಸಿಂಗ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಕಸ್ಟಮರ್ ಬ್ಲೌಸ್ ಪೀಸು ಮತ್ತು ಅವ್ರದ್ದು ಸ್ಲೀವ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೇ ಸೇಮ್ ಪೇಪರ್ ಯೂಸ್ ಮಾಡಿ ನಾನು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು, ಸ್ಲೀವ್ಸ್ ಎಲ್ಲದಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೀನಿ.
ಸೊ ಇದು ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಿಕ್ಕು. ಒನ್ಸು ಬೇಸಿಕ್ ಟ್ರೇಸಿಂಗ್ ಎಲ್ಲ ಗೊತ್ತಾಗಿದ್ದರೆ ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದೆಲ್ಲನೇ ಕೋರ್ಸ್ಲಿ ಡೀಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೆಂಗೆ ಚಿಕ್ಕ ಮೋಟಿವ್ಲಿಂದ ಸ್ಟಾರ್ಟ್ ಮಾಡಿ ಬ್ಲೌಸಸ್ ಹೆಂಗೆ ಮಾಡಬೇಕು, ಮತ್ತು ಈ ಥರ ಹೆವಿ ಬ್ರೈಡಲ್ ಡಿಸೈನ್ಸು, ಪಲ್ಲಾಕ್ ಡಿಸೈನ್ಸು ಎಲ್ಲ ಕೂಡ ನಿಮಗೆ ಅದರಲ್ಲಿ ಅವೈಲಬಲ್ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಫುಲ್ ಕೋರ್ಸ್ ಲರ್ನ್ ಮಾಡಬೇಕು ಅಂದರೆ ಕೂಡ ನೀವು ಫುಲ್ ಕೋರ್ಸು, ಆಫ್ಲೈನ್ ಕೋರ್ಸು, ಆನ್ಲೈನ್ ಕೋರ್ಸು ಎರಡೂ ಅವೈಲಬಲ್ ಇದೆ. ನಿಮಗೆ ಇದು ಇಂಟ್ರೆಸ್ಟ್ ಇದೆ ಜಾಯಿನ್ ಮಾಡ್ಬೋದು. ಬೋತ್ ವೀಕ್ ಡೇಸ್ನೂ ಇದೆ, ವೀಕೆಂಡ್ ಕ್ಲಾಸಸ್ನೂ ಇದೆ. ಸೊ ಇವಾಗ ಸೆಂಟ್ರ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿಬಿಟ್ಟು ಇವಾಗ ನಾನು ಜಸ್ಟ್ ಒಂದು ಸ್ಯಾಂಪಲ್, ಒಂದು ಪ್ಯಾಚ್ ಥರ ರೆಡಿ ಮಾಡಿದ್ದೀನಿ. ಫುಲ್ ಸ್ಲೀವ್ಗೆ ನಾನು ಟ್ರೇಸಿಂಗ್ ಮಾಡಲ್ಲ, ಬಿಕಾಸ್ ಟೈಮ್ನು ಜಾಸ್ತಿ ಇರಲ್ಲ, ಬಿಕಾಸ್ ಇದು ಸ್ವಲ್ಪ ಅರ್ಜೆಂಟ್ ಆರ್ಡ್ರ್ ಇದ್ದು. ನಿಮಗೇನು ಈ ಥರ ಬ್ಲೌಸಸ್ ಎಲ್ಲ ಕಸ್ಟಮೈಸ್ ಮಾಡಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡೋದು. ಸಿಂಪಲ್ ಬ್ಲೌಸಸ್ ಜಸ್ಟ್ 550 ರುಪೀಸ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಸಿಂಪಲ್ ಬ್ಲೌಸಸ್ಲಿಂದ ಹೆವಿ ಬ್ರೈಡಲ್ ಡಿಸೈನ್ಸ್ವರೆಗೆ ಅರ್ಜೆಂಟ್ ಆರ್ಡರ್ಸ್ ಕೂಡ ನಾವು ಮಾಡಿಕೊಡ್ತೀವಿ. ನಮ್ಮ ಡಿಸೈನ್ಸ್ನ ನೀವು ಚೆಕ್ ಮಾಡಬೇಕಂದ್ರೆ ನೋಡಿ, ಮೇಲೆ ಸ್ಕ್ರೀನ್ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಿಮಗೆ ಕ್ಯಾಟ್ಲಾಗ್ ಲಿಂಕು ಬರುತ್ತೆ. ಸೊ ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಸ್ಟಾರ್ಟಿಂಗ್ 550 ರುಪೀಸ್ ಡಿಸೈನ್ಸ್ಲಿಂದ ಹೆವಿ ಬ್ರೈಡಲ್ ಡಿಸೈನ್ಸು, ಲೆಹೆಂಗಾ, ಗೌನ್ಸು, ಕುರ್ತೀಸು ಎಲ್ಲ ಕೂಡ ಅದರಲ್ಲಿ ಬರುತ್ತೆ. ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ನೀವು ಕಸ್ಟಮೈಸ್ಡ್ ಹೆಂಗೆ ಬೇಕು ಅಂದರೆ ಕೂಡ ನೀವು ಬೇರೆ ಏನಾದರೂ ರೆಫರೆನ್ಸ್ ಪಿಕ್ಚರ್ ತೋರಿಸಿದ್ರೆ ಕೂಡ ಅದೇ ಥರ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಇವಾಗ ಬ್ರೈಡಲ್ಗೆಲ್ಲ ಫ್ರೀ ಕನ್ಸಲ್ಟೇಷನ್ ಕೊಡ್ತೀವಿ. ಸೊ ನಿಮಗೆ ಮದುವೆ ಆಗೋಕ್ಕೆ ಹೋಗುತ್ತೆ, ಎಲ್ಲಿ ನಿಮ್ಮ ಬ್ಲೌಸಸ್ ಎಲ್ಲ ಕಸ್ಟಮೈಸ್ ಮಾಡೋದಂತ ನೀವು ಯೋಚನೆ ಮಾಡಿದ್ರೆ ಜಸ್ಟ್ ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡಿ ಡೈರೆಕ್ಟಾಗಿ ವಿಸಿಟ್ ಮಾಡಿನೂ ನೀವು ಕನ್ಸಲ್ಟ್ ಮಾಡ್ಬೋದು. ಇಲ್ಲ ಬರೋಕ್ಕಾಗಲ್ಲ ಅಂದರೆ ನೀವು ವಿಡಿಯೋ ಕಾಲು, ಇಲ್ಲಾಂದರೆ ಕಾಲಲ್ಲಿ ಮೆಸೇಜ್ಲಿ ಕೂಡ ನೀವು ವಾಟ್ಸಪ್ಪಲ್ಲಿ ನೀವು ಜಸ್ಟ್ ಸ್ಯಾರಿ ಪಿಕ್ಚರ್ ಕಳಿಸಿದ್ರೆ ಅದಕ್ಕೆ ಯಾವ ಥರ ಡಿಸೈನ್ ಸೂಟ್ ಆಗುತ್ತೆ, ನಿಮ್ಮ ಬಜೆಟ್ಗೆ ಹೆಂಗೆ ಅದು ಕಸ್ಟಮೈಸ್ ಮಾಡ್ಬೋದು ಅಂತ ಐಡಿಯಾ ಕೊಡ್ತೀನಿ. ಸೊ ಆದಮೇಲೆ ನೀವು ಆರ್ಡರ್ ಕನ್ಫರ್ಮ್ ಮಾಡಿ ನೀವು ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಜಸ್ಟ್ 550 ರುಪೀಸ್ಲಿಂದ ಆರಿ ವರ್ಕ್ ಸರ್ವಿಸ್ನ ಮಾಡಿಕೊಡ್ತೀವಿ. ಜಾಸ್ತಿ ಟೈಲರ್ ಶಾಪ್ಸ್ಗೆ, ಬೊಟ್ಟಿಕ್ಸ್ಗೆಲ್ಲ ಕೂಡ ನಾವು ಆರಿ ವರ್ಕ್ ಮಾಡಿ ಸಪ್ಲೈ ಮಾಡ್ತೀವಿ. ಸೊ ನೀವೇನಾದರೂ ಆರಿ ಎಂಬ್ರಾಯ್ಡ್ರಿ ಮ್ಯಾನುಫ್ಯಾಕ್ಚರ್ ಸರ್ಚ್ ಮಾಡ್ತಾ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಮನೇಲಿ ಇದ್ಕೊಂಡು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ರೇನು ಓಕೆ, ಇಲ್ಲ ಚಿಕ್ಕ ಟೈಲರ್ ಶಾಪ್ ಇದ್ರೇನು ಓಕೆ, ಬೊಟಿಕ್ಸು ಮತ್ತು ಮೆಹಂದಿ ಆರ್ಟಿಸ್ಟು, ಮೇಕಪ್ ಆರ್ಟಿಸ್ಟು, ಸೊ ಯಾರಾದರೂ ಕೊಲಾಬ್ರೇಟ್ ಮಾಡಬೇಕು ಅಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರಿಗೆಲ್ಲ ಇನ್ನೂ ಡಿಸ್ಕೌಂಟೆಡ್ ಪ್ರೈಸ್ ಸಿಗುತ್ತೆ. ಇದು ನಾವು ಓನ್ ಮ್ಯಾನುಫ್ಯಾಕ್ಚರ್, ಅದಕ್ಕೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ. ನೀವು ಸಿಂಗಲ್ ಬ್ಲೌಸ್ ಕೊಟ್ಟರೆ ಕೂಡ ಹೋಲ್ಸೇಲ್ ಪ್ರೈಸೇ ನಾವು ಮಾಡಿ ಕೊಡ್ತೀವಿ. ಬ್ರೈಡ್ಗೆಲ್ಲ ನೀವು ಬುಟಿಕ್ಗೆಲ್ಲ ಹೋಗಿ ಅಷ್ಟು ದುಡ್ಡು ಖರ್ಚು ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಬೆಸ್ಟ್ ಪ್ರೈಸ್, ಡೈರೆಕ್ಟಾಗಿ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಅರ್ಜೆಂಟ್ ಆರ್ಡರ್ಸ್ ಕೂಡ ವಿತಿನ್ 2 ಡೇಸ್ 3 ಡೇಸ್ ಡೆಲಿವರಿ ಕೂಡ ನಾವು ಕೊಡ್ತೀವಿ. ಸೊ ಈ ಬ್ಲೌಸ್ ಕೂಡ ನಾವು ವಿತಿನ್ 2 to 3 ಡೇಸ್ಲಿ ಡೆಲಿವರಿ ಮಾಡಿದ್ದೀವಿ. ಸೊ ಇದನ್ನು ಹಾಗೇನೋ ಒಂದು ಟೈಲರ್ ಶಾಪ್, ಒಂದು ಬೊಟಿಕ್ಲಿಂದನೇ ಬಂದು ಆರ್ಡರು, ನಾವು ಜಸ್ಟ್ ವರ್ಕ್ ಮಾಡಿ ಕೊಟ್ಟಿದ್ದೀವಿ, ಅವರೇ ಬಂದು ಸ್ಟಿಚಿಂಗ್ ಮಾಡ್ತಾರೆ. ಸೊ ನೀವು ಟೈಲರ್ ಶಾಪ್ ಇದ್ದರೆ ಈ ಥರನೂ ನೀವು ಮಾಡ್ಬೋದು. ಜಸ್ಟ್ ಎಂಬ್ರಾಯ್ಡ್ರಿ ಮಾತ್ರ ಮಾಡಿನೂ ನೀವು ಬಟ್ಟೆ ತೊಗೊಂಡ್ರೆ ನೀವು ಸ್ಟಿಚಿಂಗ್ ಮಾಡ್ಬೋದು. ಇಲ್ಲ ಕಸ್ಟಮರ್ ಇದ್ದರೆ ನಾವೇ ಸ್ಟಿಚಿಂಗ್ನೂ ಮಾಡಿ ಕೊಡ್ತೀವಿ. ನೀವು ಮೆಷರ್ಮೆಂಟ್ಸ್ ಬಂದು ಕೊಡ್ಬೋದು, ಇಲ್ಲಾಂದರೆ ನಿಮ್ಮ ಮೆಷರ್ಮೆಂಟ್ ಬ್ಲೌಸ್ ಕೊಟ್ರೇನು ಅದೇ ಥರ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ಇವಾಗ ಜಸ್ಟ್ ಆ ಪ್ಯಾಚ್ ಯೂಸ್ ಮಾಡಿನೇ ನಾನು ಕಂಪ್ಲೀಟ್ ಸ್ಲೀವ್ಗೆ ಹೆಂಗೆ ಟ್ರೇಸಿಂಗ್ ಸೆಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಫುಲ್ ಸ್ಲೀವ್ಗೇನು ಮಾಡೋದಕ್ಕೆ ನಾನು ಆಲ್ರೆಡಿ ಹೇಳಿದ್ನಲ್ವ, ಇದು ಅರ್ಜೆಂಟ್ ಆರ್ಡ್ರು, ಸೊ ಟೈಮ್ ಇರಲ್ಲ ನಮಗೆ. ಸೊ ಈ ಥರ ಒಂದು ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಯೂಸ್ ಮಾಡಿ ನಾವು ಫಿನಿಶ್ ಮಾಡಿದ್ದೀವಿ. ಬಟ್ ಓವರ್ ಆಲ್ ಡಿಸೈನ್ ಇದು ಸ್ವಲ್ಪ ಅಡ್ವಾನ್ಸ್ಡ್ ಟ್ರೇಸಿಂಗ್ ಟೆಕ್ನಿಕ್ ಗೊತ್ತಿದ್ರೇ ಈ ಥರ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಇದು ಮಾಡಿದರೆ ಚೆನ್ನಾಗಿ ಬರಲ್ಲ ಬಿಗಿನರ್ಸ್ಗೆ. ಸೊ ಫುಲ್ ಸ್ಲೀವ್ಗೆ ನೀವು ಡ್ರಾಯಿಂಗ್ ಮಾಡಿ ಹೋಲ್ಸ್ ಹಾಕಿ ಅದಾದ ಮೇಲೇ ಫ್ಯಾಬ್ರಿಕಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಜಸ್ಟ್ ಯೋಚನೆ ಮಾಡಿ, ಇದು ನಾನು ಒನ್ ಟೈಮ್ ನಾನು ಮಾಡಿದ್ದೀನಿ, ಸೇಮ್ ನೆಕ್ಸ್ಟ್ ಟೈಮ್ ಬೇರೆ ಕ್ಲೈಂಟು ಇದೇ ಡಿಸೈನ್ ಕೇಳ್ತಾ ಇದ್ದರೆ ಅಗೇನ್ ನಾನು ಫುಲ್ ಲೆಂಗ್ ಕುತ್ಕೊಂಡು ಡ್ರಾ ಮಾಡಬೇಕು. ನೀವು ಕಾರ್ಬನ್ ಶೀಟ್ ಹಾಕ್ಬಿಟ್ಟು ನೀವು ಫುಲ್ ಲೆಂಗ್ ತಿರುಗಿ ಡ್ರಾ ಮಾಡಬೇಕು, ಅದು ಎಷ್ಟು ಟೈಮ್ ಆಗುತ್ತೆ ಅಲ್ವಾ. ಇವಾಗ ನಂಗೆ ಈ ಪೇಪರ್ ರೆಡಿ ಇದೆ, ನೆಕ್ಸ್ಟ್ ಟೈಮ್ ನನ್ನ ಕ್ಲೈಂಟ್ ಬಂದಿದ್ದರೆ ನಾನು ಸೇಮ್ ಇದೇ ಪೇಪರ್ ಯೂಸ್ ಮಾಡಿ ನಾನು ಟ್ರೇಸಿಂಗ್ ಮಾಡ್ತೀನಿ. ಬಿಕಾಸ್ ಇದು ನಾನ್ ಟೇರಬಲ್ನೂ ಇದೆ, ನೀವು ಎಷ್ಟು ಇಯರ್ಸ್ ಬೇಕಂದ್ರೂ ನೀವು ಯೂಸ್ ಮಾಡ್ಬೋದು. ಒಂದು 4 ವರ್ಷ ಆದಮೇಲೆ ಒಂದು ಕಸ್ಟಮರ್ ಬಂದು ಇದೇ ಸೇಮ್ ಡಿಸೈನ್ ಬೇಕು ಅಂತ ಕೇಳಿದರೆ ಕೂಡ ನೀವು ಸೇಮ್ ಪೇಪರ್ ಯೂಸ್ ಮಾಡಿ ನೀವು ಟ್ರೇಸ್ ಮಾಡ್ಬೋದು. ಈಸಿಂಗೆ ನಿಮಗೆ ಬೇಗ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಈಸಿಂಗ್ ನೀವು ಫಿನಿಶ್ ಮಾಡ್ಬೋದು. ಫಿನಿಶಿಂಗ್ನು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಹೋಲ್ಸ್ ಹಾಕೋದಕ್ಕೆ ಯೂಸ್ ಮಾಡಿರೋದು ಹೋಲ್ಸ್ ಮಿಷಿನು. ಸೊ ಆ ಥರ ಹೋಲ್ಸ್ ಮಿಷಿನ್ ಬೇಕು ಅಂದರೆ ಕೂಡ ನೀವು ವೆಬ್ಸೈಟ್ಲಿಂದ ಪರ್ಚೇಸ್ ಮಾಡ್ಬೋದು. 750 ರುಪೀಸು ಹೋಲ್ಸ್ ಮಿಷಿನ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಸೊ ಅದು ಕೂಡ ನೀವು ಫುಲ್ ಕಂಪ್ಲೀಟಿಂಗ್ಗೆ ಟ್ರೇಸಿಂಗ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಇರುತ್ತೆ. ಇಲ್ಲ ಮ್ಯಾನ್ಯುವಲಿಂಗನ್ನು ನೀವು ಹೋಲ್ಸ್ ಹಾಕ್ಬೋದು. ಆ್ಯಂಡ್ ಟ್ರೇಸಿಂಗ್ ಪೇಪರ್ ಕೂಡ ಪ್ಲೇನ್ ಪೇಪರ್ನು ಅವೈಲೇಬಲ್ ಇದೆ, ಇಲ್ಲ ಕಂಪ್ಲೀಟಿಂಗ್ ಡಿಸೈನ್ ಆಗಿರೋ ಟ್ರೇಸಿಂಗ್ ಪೇಪರ್ನು ನಮ್ಮ ವೆಬ್ಸೈಟ್ಲಿ ಅವೈಲೇಬಲ್ ಇದೆ. ಒರಿಜಿನಲ್ ಮೆಷರ್ಮೆಂಟ್ಸ್, ಇದು A4 ಶೀಟ್ಲಿ ಪ್ರಿಂಟ್ಔಟ್ ಮಾಡಿ ಬುಕ್ ಮಾಡಿ ಕೊಡೋದೆಲ್ಲ ಏನೂ ಇಲ್ಲ. ಇದು ಒರಿಜಿನಲ್ ಮೆಷರ್ಮೆಂಟಿಗೆ ಒರಿಜಿನಲ್ ಟ್ರೇಸಿಂಗ್ ಪೇಪರು.
ಸೊ ನಿಮಗೆ ವಿತ್ ಡಿಸೈನ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಕೂಡ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟೇ ಪರ್ಚೇಸ್ ಮಾಡಿಬಿಟ್ರೆ ಎಷ್ಟು ಟೈಮ್ ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು. ಒನ್ಸ್ ಇವಾಗ ಟ್ರೇಸಿಂಗ್ ರೆಡಿ ಆಗಿದ್ರೆ ಇದ್ರ ಮೇಲೆ ನಾವು ವರ್ಕ್ ಮಾಡೋದನ್ನು ತುಂಬ ಈಸಿ ಆಗುತ್ತೆ. ಆ್ಯಂಡ್ ನಿಮಗೆ ವರ್ಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ ಶೇಪ್ ಆ ಫ್ಲವರ್ಸು ಎಲ್ಲ ಕರೆಕ್ಟ್ ಇದ್ದರೆ ನಿಮಗೆ ಒನ್ಸ್ ನಿಮಗೆ ಟ್ರೇಸಿಂಗ್ ಪರ್ಫೆಕ್ಟ್ ಇದ್ದರೆ ಅದ್ರ ಮೇಲೇ ವರ್ಕ್ ಮಾಡುವಾಗ ಆಟೋಮೆಟಿಕ್ಲಿ ಬಿಗಿನರ್ಸ್ ಆದ್ರೇನು ನಿಮಗೆ ಫಿನಿಶಿಂಗ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದರಲ್ಲಿ ಮೇಯ್ನ್ ನೋಡಿದರೆ ಇದು ಸಾರಿನೂ ಸೇಮ್ ಕಲರು. ಸೊ ನಾನು ಕಂಪ್ಲೀಟ್ಲಿ ಓನ್ಲಿ ಗೋಲ್ಡ್ ಮಾತ್ರನೇ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಫುಲ್ ಕಡ್ಡನ ಬೀಚ್ ಇದು, ಶೈನಿಂಗ್ ಕಡ್ಡನ ಬೀಚು, ಹೈ ಕ್ವಾಲಿಟಿದು. ನಿಮಗೆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಕೂಡ ನೀವು ನಮ್ಮ ವೆಬ್ಸೈಟ್ಲಿ ಚೆಕ್ ಮಾಡಿ, ಎಲ್ಲ ಮೆಟೀರಿಯಲ್ಸ್ ಕೂಡ ಅವೈಲಬಲ್ ಇರುತ್ತೆ. ಆ್ಯಂಡ್ ಸೆಂಟ್ರಲ್ಲಿ ನೋಡಿ ಪರ್ಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಜರ್ದೋಸಿ ವರ್ಕು ಇದೆಲ್ಲ ಯೂಸ್ ಮಾಡಿ ಎಲ್ಲ ಫುಲ್ ಡಿಸೈನ್ ಫಿನಿಶ್ ಮಾಡ್ತಾ ಇದ್ದೀನಿ. ಸೊ ಇದು ಫುಲ್ ಮೇಕಿಂಗ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಇದು ಮೇನ್ ಹೆಂಗೆ ನಾನು ಟ್ರೇಸಿಂಗ್ ತೋರಿಸೋದಕ್ಕೇನು ಈ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ. ಹೆಂಗೊಂದು ಬ್ರೈಡಲ್ ಡಿಸೈನು ಬಿಗಿನರಿಂಗ್ ಇದ್ದರೆ ಕೂಡ ನಿಮಗೆ ಡ್ರಾಯಿಂಗ್ ನಾಲೆಜೇ ಇಲ್ಲಾಂದರೆ ಕೂಡ ಡೆಫಿನೆಟ್ಲಿ ನೀವು ಈ ಥರ ಒಂದು ಹೆವಿ ಬ್ರೈಡಲ್ ಬ್ಲೌಸಸ್ಸು ನೀವು ಟ್ರೇಸ್ ಮಾಡ್ಬೋದು. ಮತ್ತು ನಿಮಗೆ ಏನೇನು ಸ್ಟಿಚಸ್ ಗೊತ್ತಾಗಿದೆ ಆ ಸ್ಟಿಚಸ್ ಯೂಸ್ ಮಾಡಿ ನೀವು ಡಿಸೈನ್ ಎಲ್ಲ ಫಿಲ್ ಮಾಡ್ಬೋದು. ಹೆವಿ ಬ್ರೈಡಲ್ ಡಿಸೈನ್ ಅಂದರೆ ಜರ್ದೋಸಿ ವರ್ಕೆ ಯೂಸ್ ಮಾಡಬೇಕು, ಇಲ್ಲ ತುಂಬ ಅಡ್ವಾನ್ಸ್ಡ್ ಸ್ಟಿಚಸ್ಸೇ ಯೂಸ್ ಮಾಡಬೇಕಂತ ಇಲ್ಲ. ಜಸ್ಟ್ ಬೀಡ್ ವರ್ಕು ಮತ್ತು ಸ್ಟೋನ್ ವರ್ಕ್ ಯೂಸ್ ಮಾಡಿ ಕೂಡ ಈ ಥರ ಫುಲ್ ಹೆವಿ ಬ್ರೈಡಲ್ ಬ್ಲೌಸಸ್ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಈವನ್ ಬಿಗಿನರ್ಸ್ ಕೂಡ ನಿಮಗೆ ಬೇಸಿಕ್ ಬೀಡ್ ವರ್ಕು ಮತ್ತು ಥ್ರೆಡ್ ವರ್ಕ್ ಎಲ್ಲ ಗೊತ್ತಿದ್ರೆ ಕೂಡ ಸ್ಟಿಲ್ ನೀವು ಈ ಥರ ಬ್ರೈಡಲ್ ಬ್ಲೌಸಸ್ಸು ಡಿಸೈನ್ ಮಾಡ್ಬೋದು. ನನ್ನ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಫುಲ್ ಹೆವಿ ಬ್ರೈಡಲ್ ಬ್ಲೌಸಸ್ ಎಲ್ಲ ಈಸಿಯಾಗಿ ಡಿಸೈನ್ ಮಾಡ್ತಾರೆ. ಸೊ ನಿಮಗೇನೋ ಜಾಯಿನ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಬಿಕಾಸ್ ಟ್ರೇಸಿಂಗ್ ಕೂಡ ಅಲಾಂಗ್ ವಿತ್ ದ ಕೋರ್ಸೇ ನಿಮಗೆ ಬರುತ್ತೆ. ಸೊ ಇನ್ ಕೇಸ್ ನೀವು ಜಾಯಿನ್ ಮಾಡಬೇಕಂದ್ರೆ ಅದರಲ್ಲೇ ಕಾಂಬೋಯಿಂಗ್ ಬರುತ್ತೆ. ನೀವು ತಿರುಗಿ ಟ್ರೇಸಿಂಗ್ ಕೋರ್ಸ್ ಪರ್ಚೇಸ್ ಮಾಡಬೇಕಂತ ಇಲ್ಲ. ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟು, ಟ್ರೇಸಿಂಗು ಎಲ್ಲ ಈ ಕೋರ್ಸಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ಫೀಸ್ ನೋಡಿದರೆ ಜಸ್ಟ್ 3500 ರೂಪೀಸ್ ಪರ್ ಮಂತು. ಆ್ಯಂಡ್ 3 ಮಂತ್ಸಲ್ಲಿ ನೀವು ಫಿನಿಷ್ ಮಾಡ್ಬೋದು. ಸೊ ನೋಡಿ ಫೈನಲ್ ಹಿಂಗೆ ಇದೆಲ್ಲ ಕಂಪ್ಲೀಟ್ ತುಂಬ ಚಿಕ್ಕ ಮೈನ್ಯೂಟ್ ಡಿಸೈನ್ಸು, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ನೂ ಆಗಿತ್ತು. ಆ್ಯಂಡ್ ಈ ಥರ ಬ್ರೈಡಲ್ ಡಿಸೈನ್ಸ್ ನೀವು ಕಸ್ಟಮೈಸ್ ಮಾಡಬೇಕಂದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಡಿಸೈನ್ಸ್ ಎಲ್ಲ ನೀವು ಚೆಕ್ ಮಾಡಿ, ಇಲ್ಲ ಬೇರೆ ಏನಾದರೂ ಡಿಸೈನ್ಸ್ ಬೇಕು ಅಂತ ಕೂಡ ನೀವು ಜಸ್ಟ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ಅದೇ ಥರ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ನೋಡಿ ಪರ್ಲ್ ಬೀಡು ಮತ್ತು ಕಡ್ಡನ ಬೀಡ್ಸು. ಈ ಕಟ್ ಬೀಡ್ಸ್ ಕೂಡ ನಾನು 2 ಶೇಡ್ಸ್ ಆಫ್ ಗೋಲ್ಡ್ ಯೂಸ್ ಮಾಡಿದ್ದೀನಿ. ಸೊ ಇದು ಫೈನಲ್ ಔಟ್ಪುಟ್ಟು. ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಸೊ ಫುಲ್ ಮೇಕಿಂಗ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ಸೊ ಇದೇ ಥರ ನಿಮಗೇನು ಕಸ್ಟಮೈಸ್ ಮಾಡಬೇಕು ಇಲ್ಲ ಕ್ಲಾಸಸ್ ಜಾಯಿನ್ ಮಾಡಬೇಕಂದ್ರೆ ಕಾಲ್ ಮಾಡಿ. ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ. ಇದ್ರ ಟ್ರೇಸಿಂಗ್ ಪೇಪರ್ ಕೂಡ ನಾನು ಬ್ಲಾಗ್ಲಿ ಕೊಟ್ಟಿದ್ದೀನಿ. ಬ್ಲಾಗ್ ಲಿಂಕ್ನು ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.